ಧನ್ಯನಾದೆ ಗುರುದೇವ, ಧನ್ಯನಾದೆ. ತಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದ ಮೇಲೆ ಸಕಲ ಸನ್ಮಂಗಳಗಳು ದೊರೆತಂತೆಯೇ. ಅಂದರೆ ಯಾವುದೋ ಅಪೇಕ್ಷೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಇಲ್ಲಿಗೆ ಆಗಮಿಸಿರುವ ಹಾಗಿದೆ. ಹೌದೇ ಮಹಾರಾಜ? ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದಿರುವುದೇನಿದೆ ಮಹರ್ಷಿ? ನಿಜ, ತಾವು ಹೇಳಿದಂತೆ ನಾನು ಒಂದು ಮಹತ್ತರವಾದ ಅಪೇಕ್ಷೆಯನ್ನು ಇರಿಸಿಕೊಂಡು ತಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಅದನ್ನು ಈಡೇರಿಸುವ ಶಕ್ತಿ ತಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಿನ್ನ ಅಪೇಕ್ಷೆಯನ್ನು ನಾವು ಈಡೇರಿಸಬೇಕೆ? ಹೌದು ಗುರುದೇವ, ತಮ್ಮ ತಪಶಕ್ತಿಗೆ ಯಾವುದು ತಾನೇ ಅಸಾಧ್ಯ. ವಿಚಿತ್ರವಾಗಿದೆ ಮಹಾರಾಜ ನಿನ್ನ ಅಪೇಕ್ಷೆ. ಸಾಕ್ಷಾತ್ ಬ್ರಹ್ಮರ್ಷಿ ವಸಿಷ್ಠರನ್ನೇ ಕುಲಗುರುಗಳನ್ನಾಗಿರಿಸಿಕೊಂಡು ದೇಹಿ ಎಂದು ನನ್ನ ಬಳಿಗೆ ಆಗಮಿಸಿರುವೆಯಲ್ಲ. ಕ್ಷಮಿಸಿ ಮುನೀಂದ್ರ, ನಾನು ವಸಿಷ್ಠರ ಬಳಿಯಲ್ಲೇ ಮೊದಲು ನನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ. ಆದರೆ ಅವರು ಸಾಧ್ಯವಿಲ್ಲವೆಂದು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿಬಿಟ್ಟರು. ಚೆನ್ನಾಗಿದೆ, ಚೆನ್ನಾಗಿದೆ ಮಹಾರಾಜ. ಸಮೃದ್ಧವಾಗಿ ಆಹಾರವನ್ನು ನೀಡಿ ಸಾಕಿದ ಹಸು ಹಾಲು ಕೊಡುವ ಬದಲು ಒದೆಯುತ್ತಿರುವ ಹಾಗಿದೆ. ನಿನ್ನ ಸೇವೆ, ಉಪಚಾರ, ಮಾನ್ಯತೆ, ಪೂಜ್ಯತೆ ಎಲ್ಲವೂ ಬ್ರಹ್ಮರ್ಷಿ ವಸಿಷ್ಠರಿಗೆ. ನಿನ್ನ ಅಪೇಕ್ಷೆಯನ್ನು ನಾವು ಈಡೇರಿಸಬೇಕು. ಹೌದು ಮಹಾರಾಜ, ವಸಿಷ್ಠರಿಂದ ನೆರವೇರಿಸಲಾಗದ ಕಾರ್ಯವನ್ನು ನಾವು ನೆರವೇರಿಸುತ್ತೇವೆ ಎಂದು ನಿನಗೆ ಭರವಸೆ ಬಂದುದಾದರೂ ಹೇಗೆ? ಕ್ಷಮಿಸಿ ಮುನೀಂದ್ರ, ವಂಶ ಪರಂಪರೆಯನ್ನು ಗೌರವಿಸಿ ಅವರನ್ನು ಕುಲಗುರುವಾಗಿ ಮಾನ್ಯ ಮಾಡುವುದು ಕರ್ತವ್ಯವಾಗಿತ್ತು. ಆದರೆ ಅವರು ನಮ್ಮ ಕೋರಿಕೆಯನ್ನು ಈಡೇರಿಸಲಿಲ್ಲವೆಂದ ವೇಳೆ ಅವರಿಗೆ ಆ ಶಕ್ತಿ ಇಲ್ಲವೆಂದೇ ಅರ್ಥ. ತಾವಾದರೂ ಈ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲ ಶಕ್ತಿವಂತರು, ಜೊತೆಗೆ ಶರಣಾಗತರ ಕೋರಿಕೆಯನ್ನು ಈಡೇರಿಸುವ ಕರುಣಾಶಾಲಿಗಳು. ಮಹಾರಾಜ, ನಿನ್ನ ಭರವಸೆ ನಂಬಿಕೆ ದೊಡ್ಡದು. ಹೇಳೋ ನಿನ್ನ ಮಹತ್ತರವಾದ ಅಪೇಕ್ಷೆಯನ್ನ. ಬ್ರಹ್ಮರ್ಷಿ ವಸಿಷ್ಠರು ಸೋತ ಕಡೆ ಈ ವಿಶ್ವಾಮಿತ್ರ ಗೆಲ್ಲುತ್ತಾನೆ. ಮುನೀಂದ್ರ, ಭೂಲೋಕದಲ್ಲಿ ತಾವು ಮಾಡಿದ ಉತ್ತಮ ಕಾರ್ಯಗಳಿಂದ ಪುಣ್ಯಾರ್ಜನೆ ಮಾಡಿದವರು ಮರಣಾನಂತರ ತಮ್ಮ ಭೌತಿಕ ಶರೀರವನ್ನು ಇಲ್ಲಿಯೇ ಬಿಟ್ಟು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾರೆ. ಹೌದು ಮಹಾರಾಜ, ಪುಣ್ಯದ ಫಲ ಸ್ವರ್ಗ, ಪಾಪದ ಫಲ ನರಕ. ನಿನಗೂ ಸ್ವರ್ಗದ ಅಪೇಕ್ಷೆ? ಹೌದು ಮುನಿವರ್ಯ, ಆದರೆ ನನ್ನ ಮರಣಾನಂತರವಲ್ಲ. ಈ ಭೌತಿಕ ದೇಹದ ಸಹಿತವಾಗಿಯೇ ಸ್ವರ್ಗಕ್ಕೆ ಹೋಗಲು ನಾನು ಬಯಸುತ್ತೇನೆ. ಅಂದರೆ ಸಶರೀರನಾಗಿ ಸ್ವರ್ಗವನ್ನು ಪ್ರವೇಶ ಮಾಡುವ ಅಪೇಕ್ಷೆ? ಹೌದು ಪೂಜ್ಯರೇ, ನನ್ನ ಈ ಅಪೇಕ್ಷೆ ಈಡೇರಿಸಲು ನಿಮ್ಮ ಕೃಪೆಯಾಗಬೇಕು ಅಷ್ಟೇ. ಆಗಲಿ, ನಿನ್ನ ಅಪೇಕ್ಷೆಯನ್ನ ನಾನು ಈಡೇರಿಸುತ್ತೇನೆ. ಏಕಾಗ್ರತೆಯಿಂದ ಪರಶಿವನನ್ನ ನೀನು ಧ್ಯಾನ ಮಾಡು. ನಾನು ನನ್ನ ತಪಶಕ್ತಿಯನ್ನೆಲ್ಲ ಧಾರೆ ಎರೆದು ಸಶರೀರನಾಗಿ ನಿನ್ನನ್ನು ಸ್ವರ್ಗ ಪ್ರವೇಶ ಮಾಡಿಸುತ್ತೇನೆ. ಅಲ್ಲಿ ಇಂದ್ರಾದಿ ದೇವತೆಗಳು ನಿನ್ನನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಧನ್ಯನಾದೆ ಮುನೀಂದ್ರ.
ನಿಲ್ಲು. ಎಷ್ಟು ಧೈರ್ಯ ನಿನಗೆ? ಭೂಲೋಕದಲ್ಲಿ ಮಾತೃಗರ್ಭದಲ್ಲಿ ನವಮಾಸಗಳನ್ನು ಕಳೆದು ಬೆಳೆದು ಕಲುಷಿತವಾದ ಈ ನರ ಶರೀರದಿಂದ ಇಲ್ಲಿಯವರೆಗೂ ಬಂದಿರುವುದೇ ಮಹಾಪರಾಧ. ಇಲ್ಲವೋ ದೇವೇಂದ್ರ, ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಸೂರ್ಯಕುಲ ಸಂಜಾತ ಅಯೋಗ್ಯಾಧೀಶ ತ್ರಿಶಂಕು ಮಹಾರಾಜ. ಇಲ್ಲವೋ ದೇವೇಂದ್ರ, ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಸೂರ್ಯಕುಲ ಸಂಜಾತ ಅಯೋಗ್ಯಾಧೀಶ ತ್ರಿಶಂಕು ಮಹಾರಾಜ. ಮಹಾರಾಜ, ನೀನ್ ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕುಲಗೋತ್ರಗಳ ಬಗ್ಗೆ ದೇವತೆಗಳಿಗೆ ಅಪಾರವಾದ ಗೌರವವಿದೆ. ಆದರೆ ನಿನ್ನ ಈ ಕ್ರಮ ಸರಿಯಾದುದ್ದಲ್ಲ. ಭೂಲೋಕದಲ್ಲಿ ನೀನು ಮಾಡಿದ ಪುಣ್ಯ ಕಾರ್ಯಗಳಿಂದ ಯಜ್ಞ ಯಾಗಾದಿಗಳಿಂದ ನಿನಗೆ ಸ್ವರ್ಗವಾಸ ಖಂಡಿತ ದೊರೆಯುತ್ತದೆ. ಆದರೆ ಅಲ್ಲಿಯವರೆಗೂ ನೀನು ಕಾಯಬೇಕು. ನಿನ್ನ ಆಯಸ್ಸು ಮುಗಿದು ಭೌತ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಧರಿಸಿ ಬಂದಾಗ ಮಾತ್ರ ನಿನಗೆ ಸ್ವರ್ಗ ಪ್ರವೇಶ. ದೇವೇಂದ್ರ, ಅದೆಲ್ಲ ಭೂಲೋಕದಲ್ಲಿ ಎಲ್ಲರಿಗೂ ಅನ್ವಯಿಸುವ ಕ್ರಮ. ಆ ಎಲ್ಲರಂತೆ ನಾನಲ್ಲ. ಈ ದೇಹದ ಮೇಲೆ ನನಗೆ ಬಹಳ ಅಭಿಮಾನವಿದೆ ದೇವೇಂದ್ರ. ಆದ್ದರಿಂದ ನಾನು ನನ್ನ ದೇಹದಿಂದ ಈ ಸ್ವರ್ಗವನ್ನು ಪ್ರವೇಶಿಸಲು ಬಯಸುತ್ತೇನೆ. ಸಾಧ್ಯವಿಲ್ಲ ಮಹಾರಾಜ, ಎಂದಿಗೂ ಸಾಧ್ಯವಿಲ್ಲ. ಸ್ವರ್ಗದ ನೀತಿ ನಿಯಮಗಳನ್ನು ಮೀರುವಂತಿಲ್ಲ. 1000 ಯಾಗ ಮಾಡಿದ ಪುಣ್ಯಾತ್ಮನೇ ಆದರೂ ಸಶರೀರನಾಗಿ ಸ್ವರ್ಗ ಪ್ರವೇಶ ಮಾಡುವಂತಿಲ್ಲ. ಸುಳ್ಳು ಹೇಳಬೇಡ ದೇವೇಂದ್ರ. ತಮ್ಮ ತಪೋಬಲದಿಂದ ಮುನಿಗಳು, ಶೌರ್ಯ ಪ್ರತಾಪಗಳಿಂದ ಮಹಾವೀರರು ಸ್ವರ್ಗಕ್ಕೆ ಭೇಟಿ ಕೊಡಲು ನನಗೆ ಗೊತ್ತಿಲ್ಲವೆಂದುಕೊಂಡಿರುವೆಯಾ? ಮಹಾರಾಜ, ಅಪೂರ್ವ ಶಕ್ತಿವಂತರಾದ ಮಹಾಮಹಿಮಾನ್ವಿತರಾದ ಅವರೊಂದಿಗೆ ನಿನ್ನನ್ನು ಹೋಲಿಸಿಕೊಳ್ಳಬೇಡ. ದೇವೇಂದ್ರ, ಅಯೋಧ್ಯಾಧಿಪತಿಯಾದ ಈ ತ್ರಿಶಂಕು ಮಹಾರಾಜನನ್ನು ಸಾಮಾನ್ಯನೆಂದುಕೊಂಡಿರುವೆಯಾ? ನಾನು ಸಾಮಾನ್ಯನಾಗಿದ್ದರೆ ಸ್ವರ್ಗದ ಬಾಗಿಲವರೆಗೂ ಬರಲು ಸಾಧ್ಯವಾಗುತ್ತಿದ್ದೆ. ತಮ್ಮ ತಪೋಬಲದಿಂದ ಇಲ್ಲಿಯವರೆಗೂ ಕಳುಹಿಸಿಕೊಟ್ಟ ವಿಶ್ವಾಮಿತ್ರ ಮಹಾಮುನಿಗಳು ಸಾಮಾನ್ಯರೇ? ತ್ರಿಲೋಕಗಳನ್ನು ನಡುಗಿಸಬಲ್ಲ ಪ್ರಚಂಡ ತಪಸ್ವಿಗಳನ್ನು ಅಪಮಾನಿಸುವ ಉದ್ದಟತನ ತೋರಬೇಡ. ನಾನು ಒಳಗೆ ಬಂದೇ ಬರುತ್ತೇನೆ. ಸಾಧ್ಯವಿಲ್ಲ. ಸ್ವಾಮಿ, ಹಾಗಾದರೆ ತ್ರಿಶಂಕು ಮಹಾರಾಜರನ್ನು ಸ್ವರ್ಗ ಪ್ರವೇಶ ಮಾಡಲು ಅವಕಾಶ ನೀಡದೆ ದೇವೇಂದ್ರ ತಳ್ಳಿಬಿಟ್ಟರೆ? ಹೌದು ದೇವಿ, ಸ್ವರ್ಗಾಧಿಪತಿ ದೇವೇಂದ್ರ ಸಶರೀರ ಸ್ವರ್ಗ ಪ್ರವೇಶಕ್ಕೆ ಅವಕಾಶ ನೀಡದೆ ಅವರನ್ನು ತಳ್ಳಿಬಿಟ್ಟರು. ತ್ರಿಶಂಕು ಮಹಾರಾಜರು ಸ್ವರ್ಗದಿಂದ ಭೂಮಿಗೆ ಬೀಳತೊಡಗಿದರು. ವಿಶ್ವಾಮಿತ್ರ ಮುನಿಗಳ ತಪಸ್ಸಿನ ಶಕ್ತಿ ಗೊತ್ತಿದ್ದರು ಅವರ ಸಹಾಯದಿಂದ ಸ್ವರ್ಗ ದ್ವಾರದವರೆಗೂ ಬಂದಿದ್ದ ತ್ರಿಶಂಕು ಮಹಾರಾಜರನ್ನು ಹೀಗೆ ತಿರಸ್ಕರಿಸುವುದು ಸರಿಯೇ ಸ್ವಾಮಿ? ದೇವಿ, ಭೂಲೋಕವೇ ಆಗಲಿ ದೇವಲೋಕವೇ ಆಗಲಿ ಅವರವರದ್ದೇ ಆದ ನೀತಿ ನಿಯಮ, ಅವರದ್ದೇ ಆದ ಮಿತಿಗಳಿರುತ್ತವೆ. ಅವುಗಳನ್ನು ಮೀರುವುದು ಅಪರಾಧವೆಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ದೇವತೆಗಳೇ ಆಗಲಿ ಮಾನವರೇ ಆಗಲಿ ತಪಸ್ವಿಗಳೇ ಆಗಲಿ ರಾಜ್ಯರೇ ಆಗಲಿ ಅವುಗಳನ್ನು ಗೌರವಿಸಿ ನಡೆಯಲೇಬೇಕಾಗುತ್ತದೆ. ಆದರೆ ಕೆಲವು ಸಲ ವಿಶೇಷ ಮಹಿಮೆಗಳಿಂದ ಋಷಿಗಳು ಮತ್ತು ದೇವದಾನವರಲ್ಲಿ ಅಪೂರ್ವ ಶಕ್ತಿ ಉಳ್ಳವರು ಲೋಕ ಸಂಚಾರ ಮಾಡಲು ಸಾಧ್ಯವಾಗುತ್ತದೆ. ಆದರೆ ತ್ರಿಶಂಕು ಮಹಾರಾಜರು ಅಂತಹ ಪುಣ್ಯಶಾಲಿಗಳಾಗಿರಲಿಲ್ಲ. ವಿಶ್ವಾಮಿತ್ರ ಮುನಿಗಳ ತಪೋಬಲ ಅವರನ್ನು ಸ್ವರ್ಗದ ಬಾಗಿಲವರೆಗೂ ಕರೆದೊಯ್ಯಲು ಸಾಧ್ಯವಾಯಿತೇ ಹೊರಟು ಅವರನ್ನು ಒಳಗೆ ಕರೆದೊಯ್ಯಲು ಸಾಧ್ಯವಾಗಲಿಲ್ಲ. ತಮ್ಮ ತಪಸ್ಸನ್ನೇ ದಾರೆ ಎರೆದು ಅಂತ ಮಹಾ ಸಾಹಸ ಮಾಡಿದ ವಿಶ್ವಾಮಿತ್ರರಿಗೆ ಎಷ್ಟು ಕೋಪ ಬಂದಿರಬಹುದು? ಹೌದು ದೇವಿ, ಸ್ವರ್ಗದಿಂದ ಭೂಮಿಗೆ ಬೀಳುತ್ತಿರುವ ತ್ರಿಶಂಕು ಮಹಾರಾಜರನ್ನು ಕಂಡು ವಿಶ್ವಾಮಿತ್ರ ಮುನಿಗಳು ಆಕ್ರೋಶಗೊಂಡರು.
ಈ ವಿಶ್ವಾಮಿತ್ರ ಮುನಿಯು ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿದ್ದು ಸತ್ಯವೇ ಆದರೆ ಅಖಂಡ ತಪಸ್ಸಿನಿಂದ ದೇವತೆಗಳನ್ನು ಒಲಿಸಿಕೊಂಡಿದ್ದು ಸತ್ಯವೇ ಆದರೆ ತ್ರಿಶಂಕು ಮಹಾರಾಜ ಅಂತರಿಕ್ಷದಲ್ಲಿ ನಿಲ್ಲುವಂತಾಗಲಿ. ನಿಲ್ಲು ತ್ರಿಶಂಕು! ದೇವೇಂದ್ರ! ಪ್ರಭು ಬಂದಿರಾ? ಬನ್ನಿ, ಕುಳಿತುಕೊಳ್ಳಿ. ಪೂರ್ಣಚಂದ್ರನಂತಿರುವ ಈ ಸುಂದರ ಮುಖಾರವಿಂದವನ್ನು ಯಾವ ಕ್ಷಣದಲ್ಲಿ ನೋಡುತ್ತೇನೋ ಎಂದು ನನ್ನ ಜೀವ ಕ್ಷಣ ಕ್ಷಣವೂ ಹಂಬಲಿಸುತ್ತಿತ್ತು. ಪ್ರಭು, ನವ ತರುಣನಂತೆ ನಸು ನಾಚಿಕೆಯೂ ಇಲ್ಲದ ಈ ನಿಮ್ಮ ಶೃಂಗಾರದ ನುಡಿಗಳನ್ನು ಯಾರಾದರೂ ಕೇಳಿಸಿಕೊಂಡು ನಕ್ಕಾರು. ಸುಮ್ಮನಿರಿ. ಅಂದರೆ ನನಗೆ ವೃದ್ಧಾಪ್ಯವಾಗಿದೆ ಎಂದು ಪರೋಕ್ಷವಾಗಿ ಹೇಳುತ್ತಿರುವೆಯ? ಅದು ನಿಜವಲ್ಲವೇ? ಇರಬಹುದು. ಕಾಲನ ಕರಾಳ ನಿಯಮದಿಂದ ವೃದ್ಧಾಪ್ಯ ಕಾಣಿಸಿಕೊಂಡಿರಬಹುದು. ಆದರೆ ಈ ನನ್ನ ಮನಸ್ಸು ನವತಾರುಣ್ಯ, ನವೋಲ್ಲಾಸ, ಚೈತನ್ಯದಿಂದ ತುಂಬಿ ತುಳುಕುತ್ತಿದೆ. ಹೌದು ದೇವಿ, ನವ ಯೌವನದಿಂದ ಕಂಗೊಳಿಸುತ್ತಿರುವ ನಿನ್ನೆದುರು ನಾನು ನಿಂತಾಗ ನನ್ನ ವಯಸ್ಸು ಮರೆತು ಹೋಗುತ್ತದೆ. ಶೃಂಗಾರ ಸಾಮ್ರಾಜ್ಯ ಕೈಬೀಸಿ ಕರೆಯುತ್ತದೆ. ಪುತ್ರರ ವಿವಾಹವಾಗಿ ಸೊಸೆಯರು ಮನೆಗೆ ಬಂದ ಮೇಲೂ ಇಷ್ಟೊಂದು ವ್ಯಾಮೋಹವೇ? ದೇವಿ, ವ್ಯಾಮೋಹವಿಲ್ಲದ ಬದುಕು ಹಸಿರಿಲ್ಲದ ಬರಡು ನೆಲದಂತೆ ನಿಷ್ಪ್ರಯೋಜಕ. ಇಂದು ನಿಮ್ಮ ಶೃಂಗಾರ ನೆರೆ ಬಂದ ತೊರೆಯ ಹಾಗೆ ಉಕ್ಕಿ ಹರಿಯುತ್ತಿದೆ. ಉಕ್ಕಿ ಹರಿಯುತ್ತಿರುವ ಆ ಶೃಂಗಾರದ ತೊರೆ ನಿನ್ನ ಸನ್ನಿಧಿಯಲ್ಲಿ ಶಾಂತವಾಗಬೇಕು. ಎಲ್ಲ ಬರೀ ಬಡಿವಾರ. ಬಡಿವಾರ? ಹಾಗೆಂದರೆ ನೀನು ನನ್ನ ಪ್ರಾಣ, ನನ್ನ ಸರ್ವಸ್ವ. ಆಹುದೇ? ಹಾಗಾದರೆ ನನ್ನ ಪುತ್ರ ಭರತ? ಭರತ ನನ್ನ ಜೀವ. ಸುಳ್ಳು. ದೇವಿ, ಈ ಅನುಮಾನ ನಿನಗೇಕೆ ಬಂತು? ನನ್ನ ಪುತ್ರ ಭರತ ಕೇಕೇಯಿ ರಾಜ್ಯಕ್ಕೆ ಹೋಗಿ ಎಷ್ಟು ಕಾಲವಾಯಿತು. ಅವನನ್ನು ನೋಡುವ ಆಸೆ ನಿಮಗಿಲ್ಲವೇ ಪ್ರಭು? ನೋಡುವ ಆಸೆ ಯಾರಿಗೆ ಇರುವುದಿಲ್ಲ. ಭರತ ತನ್ನ ತಾತನ ಮನೆಯಲ್ಲಿ ಆನಂದವಾಗಿದ್ದಾನೆ. ಅವನನ್ನೇಕೆ ಅಡ್ಡಿಪಡಿಸಬೇಕು? ಆದರೆ ನನಗೆ ನನ್ನ ಪುತ್ರನನ್ನು ನೋಡುವ ಆಸೆಯಾಗುತ್ತಿದೆ.
ಯಾವ ತಾಯಿಗೆ ತಾನೇ ತನ್ನ ಪುತ್ರನನ್ನು ನೋಡುವ ಆಸೆ ಇರುವುದಿಲ್ಲ? ಮಾತು ಮರೆಸಬೇಡಿ ಪ್ರಭು. ದೇವಿ, ಅದಕ್ಕೆ ಇಷ್ಟೊಂದು ಭಾವಾವೇಶವೇ? ನಿನ್ನ ಕೋಪದ ಅನುಭವ ನನಗಿದೆ ದೇವಿ. ಭರತನನ್ನು ಯಾವಾಗ ಬೇಕಾದರೂ ಕರೆಸಿಕೊಳ್ಳಬಹುದು. ಆದರೆ ಬಯಕೆಯಿಂದ ಬಾಯಾರಿ ಬಂದಿರುವ ಈ ಬಡಪಾಯಿಯನ್ನು ಕಡೆಗಣಿಸಬೇಡ. ಈ ನಿನ್ನ ಸುಕೋಮಲವಾದ ಬಾಹುಬಂಧನದ ವಾಕ್ಯವನ್ನು ಕರುಣಿಸು.